ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಈ ಸಮಯ ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವು ತರುತ್ತಾ ಇದೆ. ಶನಿ ಮತ್ತು ರಾಹುವಿನ ಗಂಭೀರ ಸಂಯೋಗ ಈಗ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಲು ಸಿದ್ಧ ಆಗಿದೆ. ಇಂದು ರಾತ್ರಿ 11 ಗಂಟೆಯಿಂದ ಮುಂದಿನ 3 ದಿನಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವ ಕ್ಷಣಗಳು ಆಗಿರುತ್ತೆ. ಈ ಸಮಯದಲ್ಲಿ ಒಂದು ಸಣ್ಣ ತಪ್ಪು, ಅದು ಕೂಡ ಒಂದು ದೊಡ್ಡ ಪರಿಣಾಮ ತರಬಹುದು. ಇತ್ತೀಚೆಗೆ ನೀವು ಅನುಭವಿಸಿದ ತೊಂದರೆಗಳು, ವಿಳಂಬಗಳು, ನಿರಾಸೆಗಳು ಇವೆಲ್ಲವೂ ವ್ಯರ್ಥ ಆಗಿಲ್ಲ. ಶನಿ ನಿಮ್ಮ ಸಹನೆ ಮತ್ತು ಶಕ್ತಿಯನ್ನು ಪರೀಕ್ಷೆ ಮಾಡ್ತಿದ್ದಾರೆ. ರಾಹು ನಿಮ್ಮ ಮನಸ್ಸಿನಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಆದ್ದರಿಂದ ಈಗ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ದೂರ ಇರೋದಕ್ಕೆ ಪ್ರಯತ್ನ ಮಾಡಿದ ಒಂದು ವಿಷಯ ಅಥವಾ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಬಹುದು. ಅದು ನಿಮ್ಮ ನಿರ್ಧಾರಗಳನ್ನು ಕಲಕಬಹುದು. ಆದರೆ ತಕ್ಷಣ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ಯೋಚನೆ ಮಾಡಿ ನಂತರ ಮಾತ್ರ ಕ್ರಮವನ್ನು ಕೈಗೊಳ್ಳಿ. ಮುಂದಿನ 3 ದಿನಗಳಲ್ಲಿ 3 ಪ್ರಮುಖ ಸ್ಥಳಗಳನ್ನು ತಪ್ಪಿಸಬೇಕು. ಮೊದಲನೇದು ಜಗಳ ನಡೆಯುವ ಸ್ಥಳ. ಯಾವುದೇ ವಿವಾದ ಅಥವಾ ಜಗಳದಲ್ಲಿ ಮಧ್ಯೆ ಹೋಗಬೇಡಿ. ನೀವು ಸಹ ಈ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳಬಹುದು ಮತ್ತು ಕಾನೂನು ತೊಂದರೆ ಎದುರಾಗಬಹುದು. ಎರಡನೆಯದು ಅಪಾಯಕಾರಿ ಸ್ಥಳಗಳು. ನದಿ, ಸಮುದ್ರ, ಜಲಪಾತ ಅಥವಾ ಅಪಾಯ ಇರುವ ಸ್ಥಳಗಳಿಗೆ ಹೋಗೋದನ್ನು ತಪ್ಪಿಸಿ. ಈ ಸಮಯದಲ್ಲಿ ಅಪಘಾತಗಳ ಸಾಧ್ಯತೆ ಹೆಚ್ಚು. ಮೂರನೆಯದು ಜನಸಂದಣಿ ಇರುವ ಸ್ಥಳಗಳು. ದೊಡ್ಡ ಗುಂಪುಗಳು, ಸಭೆಗಳು ಅಥವಾ ಗದ್ದಲದ ಸ್ಥಳಗಳಲ್ಲಿ ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಇನ್ನು ತಪ್ಪು ಅರ್ಥೈಸಿಕೆಗಳು ಮತ್ತು ಅನಗತ್ಯ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳಿಗೆ ಅಪಾರ ಶಕ್ತಿ ಇದೆ. ನೀವು ಏನು ಯೋಚನೆ ಮಾಡ್ತೀರೋ ಅದೇ ನಿಮ್ಮ ಜೀವನದಲ್ಲಿ ರೂಪ ಪಡೆಯುತ್ತೆ. ಆದ್ದರಿಂದ ಸದಾ ಧನಾತ್ಮಕವಾಗಿ ಯೋಚನೆ ಮಾಡಿ. ನಾನು ಯಶಸ್ವಿ ಆಗ್ತೇನೆ, ನನ್ನ ಜೀವನ ಉತ್ತಮವಾಗಿರುತ್ತೆ ಅಂತ ನಿಮ್ಮ ಮನಸ್ಸಿಗೆ ಹೇಳಿಕೊಳ್ಳಿ. ರಾತ್ರಿ ಸಮಯದಲ್ಲಿ ವಿಶೇಷವಾಗಿ ಎಚ್ಚರಿಕೆಯನ್ನು ವಹಿಸಿ. ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸನ್ನು ಹಿಡಿಬಾರದು. ಭಯ ಮತ್ತು ಅನುಮಾನದಿಂದ ದೂರ ಇರಿ. ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿ. ಯಾರೊಂದಿಗೂ ವಾದ ವಿವಾದಕ್ಕೆ ಹೋಗಬೇಡಿ. ನಿಮ್ಮ ಶತ್ರುಗಳು ಈಗ ಈ ಸಮಯದಲ್ಲಿ ಸಕ್ರಿಯ ಆಗಿರಬಹುದು. ನಿಮ್ಮ ರಹಸ್ಯಗಳನ್ನು ಯಾರಿಗೂ ಹೇಳಬೇಡಿ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಜಾಗ್ರತೆ ವಹಿಸಿ. ಯಾವುದೇ ದೊಡ್ಡ ನಿರ್ಧಾರ ಅಥವಾ ಹೂಡಿಕೆಗಳನ್ನು ಈಗ ಮಾಡಬೇಡಿ. ತಾಳ್ಮೆಯಿಂದ ಕಾಯೋದು ಉತ್ತಮವಾಗಿರುತ್ತೆ. ಇನ್ನು ಕುಟುಂಬ ಮತ್ತು ಪ್ರೇಮ ಜೀವನದಲ್ಲಿ ಕೆಲವು ಗೊಂದಲಗಳು ಉಂಟಾಗಬಹುದು. ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥೈಸಬಹುದು. ಆದ್ದರಿಂದ ಶಾಂತವಾಗಿ ಸ್ಪಷ್ಟವಾಗಿ ಮಾತನಾಡಿ. ಈ ಸಮಯದಲ್ಲಿ ಸ್ವಲ್ಪ ಏಕಾಂತವನ್ನು ಅನುಭವಿಸಿ. ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಮಾಡಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿಯನ್ನು ನೀಡುತ್ತೆ. ಕೊನೆಯದಾಗಿ ನಿಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮ ಜೀವನದ ನಿಯಂತ್ರಣ ನಿಮ್ಮ ಕೈಯಲ್ಲೇ ಇರೋದು. ಶನಿ ಮತ್ತು ರಾಹು ನಿಮ್ಮನ್ನು ಪರೀಕ್ಷೆ ಮಾಡ್ತಿದ್ದಾರೆ, ಆದರೆ ನೀವು ಅದನ್ನು ಜಯಿಸೋದಕ್ಕೆ ಸಂಪೂರ್ಣ ಶಕ್ತಿಯುತರಾಗಿರ್ತೀರ. ಈ 3 ದಿನಗಳು ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರಬಹುದು. ಜಾಗ್ರತೆ, ತಾಳ್ಮೆ ಮತ್ತು ಧೈರ್ಯದಿಂದ ಮುಂದೆ ಸಾಗಿದರೆ ಜಯ ಅನ್ನೋದು ನಿಮ್ಮದೇ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.